ನಮಸ್ತೆ ವೀಕ್ಷಕರೇ, ಕುಮಾರ್ ನ್ಯೂಸ್ ಒನ್ ಕನ್ನಡ ಚಾನಲ್ಗೆ ಮತ್ತೆ ನಿಮ್ಮೆಲ್ಲರಿಗೂ ಸ್ವಾಗತ. ದಾವಣಗೆರೆಯ ಲೋಕಸಭಾ ಸಂಬಂಧಪಟ್ಟಂತೆ ಯಡಿಯೂರಪ್ಪ ಮತ್ತು ವಿಜಯೇಂದ್ರ ಅವರು ಒಳ ಒಪ್ಪಂದ ಮಾಡಿಕೊಂಡೋದ್ರಿಂದ ಇಲ್ಲಿ ದಾವಣಗೆರೆಯಲ್ಲಿ ನಾವು ಒಂದು ಕಡಿಮೆ ಅಂತರದ ಸೋಲಬೇಕಾಗಿತ್ತು ಅಂತ ಅಂದ್ಬಿಟ್ಟು ಒಂದು ಬಿ.ಪಿ. ಹರೀಶ್ ಅವರು, ಹರಿಹರದ BJPಯ ಶಾಸಕರು ಆಗಿರ್ತಕ್ಕಂಥ ಬಿ.ಪಿ. ಹರೀಶ್ ಅವರು ಒಂದು ವಿಜಯೇಂದ್ರ BJP ರಾಜ್ಯಾಧ್ಯಕ್ಷರಾದಂಥ ವಿಜಯೇಂದ್ರ ಮೇಲೆ ಮತ್ತು ಯಡಿಯೂರಪ್ಪರವರ ಮೇಲೆ ಒಂದು ಗಂಭೀರ ಆರೋಪ ಮಾಡೋದ್ರ ಮೂಲಕ ಒಂದು ರಾಜ್ಯ ರಾಜಕಾರಣದಲ್ಲಿ ಮತ್ತೆ ಸುದ್ದಿಯಾಗಿದ್ದಾರೆ. ಹಾಗಾದರೆ ಇದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲನ್ನು ನಾವು ತಿಳ್ಕೊಂಡು ಬರೋಣ ವೀಕ್ಷಕರೇ. ಅದಕ್ಕೂ ಮುಂಚೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ವೀಕ್ಷಕರೇ, ದಾವಣಗೆರೆಯಲ್ಲಿ ನಡೆದಂಥ BJP ಸೋಲಿನ ಆತ್ಮಾವಲೋಕನ ಸಭೆಯಲ್ಲಿ ಬಿ.ಪಿ. ಹರೀಶ್ ಅವರು ಸಹ ಒಂದು ಚನ್ನಗಿರಿಯ ಮಾಜಿ ಶಾಸಕರಾದ ವಿರೂಪಾಕ್ಷಪ್ಪ ಮತ್ತು ಅವರ ಮಗನಾದ ಮಾಡಲ್ ಮಲ್ಲಿಕಾರ್ಜುನ್ ಅವರ ವಿರುದ್ಧನೂ ಸಹ ಒಂದು ಬಹಿರಂಗ ಅಸಮಾಧಾನವನ್ನು ಹೊರಹಾಕಿದ್ದಾರೆ. ಆದರೆ ಇದೇ ರೀತಿಯೇ ಮತ್ತೆ ಬೆಂಗಳೂರಲ್ಲೂ ಸಹ ಬಿ.ಪಿ. ಹರೀಶ್ ಅವರು ಮಾಜಿ CM ಯಡಿಯೂರಪ್ಪನವರು ಮತ್ತು ವಿಜೇಂದ್ರರಾದಂಥ ರಾಜ್ಯಾಧ್ಯಕ್ಷರಾದಂಥ BJPಯ ವಿಜೇಂದ್ರರ ಮೇಲೂ ಒಂದು ಆಪಾದನೆಯನ್ನು ಮಾಡಿದ್ದಾರೆ. ಈ ಶಾಮನೂರು ಶಿವಶಂಕರಪ್ಪನವರು ಯಡಿಯೂರಪ್ಪನವರ ಒಂದು ಉತ್ತಮ ಬಾಂಧವ್ಯ ಒಡನಾಟ ನಮಗೆ ಸೋಲಿಗೆ ಕಾರಣವಾಯಿತು ಅನ್ನೋದ್ರ ಸಹ ಒಂದು ಗಂಭೀರ ಆರೋಪವನ್ನು ಸಹ ಮಾಡ್ತಾ ಇದ್ದಾರೆ. BJPಯ ಒಂದು ಲಿಂಗಾಯತ ಸಮುದಾಯದ ಪ್ರಭಾವಿಯ ನಾಯಕರಾಗಿರ್ತಕ್ಕಂಥ ಯಡಿಯೂರಪ್ಪನವರು ಮತ್ತು ರಾಷ್ಟ್ರೀಯ ವೀರಶೈವದ ಅಧ್ಯಕ್ಷರು ಆಗಿರ್ತಕ್ಕಂಥ ಶಾಮನೂರು ಶಿವಶಂಕರಪ್ಪರವರು ಒಂದು ಉತ್ತಮ ಬಾಂಧವ್ಯವನ್ನು ಇಟ್ಕೊಂಡಿದ್ದರು. ಏನೋ ಒಂದು ಶಿವಮೊಗ್ಗದಲ್ಲಿ ನಡೆದಂಥ ಕಾರ್ಯಕ್ರಮದಲ್ಲಿ ಶಾಮನೂರು ಶಿವಶಂಕರಪ್ಪನವರು ಸಹ B.Y. ರಾಘವೇಂದ್ರ ಅವರು ಇಲ್ಲಿ ಗೆಲ್ಲಬೇಕು ಅನ್ನೋ ಒಂದು ಹೇಳಿಕೆ ಕೊಡೋದ್ರ ಮೂಲಕ ಕಾಂಗ್ರೆಸ್ಗೂ ಸಹ ಒಂದು ಶಾಕನ್ನು ಕೊಟ್ಟಿದ್ದರು. ಅದೇ ರೀತಿ BJPಯ ಮಾಸ್ ಲೀಡರ್ ಅಂತ ಏನು ಕರೆಸಿಕೊಳ್ಳುವ B.S. ಯಡಿಯೂರಪ್ಪನವರು ಸಹ ಇಲ್ಲಿನ ಒಳ ಒಪ್ಪಂದದಿಂದ ಹೊನ್ನಾಳಿ ಮತ್ತು ಚನ್ನಗಿರಿ, ಮಾಯಕೊಂಡ ಮತ್ತು ಹರಪನಹಳ್ಳಿ ಕ್ಷೇತ್ರ ನಮಗೆ ತುಂಬ ಹಿನ್ನಡೆ ಆಗಿರೋಕ್ಕೆ ಕಾರಣ ಆಯಿತು ಅನ್ನೋದ್ರ ಹೇಳಿಕೆ ಕೊಡೋದ್ರ ಮೂಲಕ ಒಂದು ಮತ್ತೆ ರಾಜ್ಯ ರಾಜಕಾರಣದಲ್ಲಿ ಒಂದು ಸಂಚಲನವನ್ನೇ ಸೃಷ್ಟಿ ಮಾಡಿದ್ದಾರೆ ಅಂತಂದು ಹೇಳಲಾಗ್ತಾ ಇದೆ. ಆದರೆ ಸ್ಥಳೀಯವಾಗಿ ಇಲ್ಲಿ ನಾವು ಗಮನಿಸಬೇಕಾದ ಅಂಶಗಳೇನಪ್ಪ ಅಂತಂದರೆ, ಯಡಿಯೂರಪ್ಪ ಮತ್ತು ವಿಜೇಂದ್ರ ಅವರು ಒಂದು ಒಳ ಒಪ್ಪಂದ ಏನು ಮಾಡಿಕೊಂಡಿದ್ದೇ ಆಗಿದ್ದರೆ BJP ಕೇವಲ 26,000 ಮತಗಳಿಂದ ನಾವು BJPಯಲ್ಲಿ ಸೋಲಕ್ಕೆ ಆಗ್ತಾ ಇರಲಿಲ್ಲ. ವಿಜೇಂದ್ರ ಮತ್ತು ಯಡಿಯೂರಪ್ಪನವರ ಒಳ ಒಪ್ಪಂದದಿಂದ ಏನಾದ್ರು ಇದು ಫಲಿತಾಂಶ ಹೊರ ಬಂದಿದ್ದರೆ ಕಡಿಮೆ ಅಂತಂದ್ರೆ ನಾವು 1-2 ಲಕ್ಷ ಮತಗಳಿಂದ ಇಲ್ಲಿ ಕಾಂಗ್ರೆಸ್ ಗೆಲ್ಲಬೇಕಾಗಿತ್ತು ವೀಕ್ಷಕರೇ. ಯಾಕಪ್ಪ ಅಂತಂದರೆ ರಾಜಕಾರಣ ಅಂತ ಬಂದಾಗ ಮಾತ್ರ ವಿಜೇಂದ್ರ ಮತ್ತು ಯಡಿಯೂರಪ್ಪ ಯಾವುದೇ ರೀತಿಯ ಒಂದು ಒಪ್ಪಂದವನ್ನು ಮಾಡಿಕೊಂಡಿಲ್ಲ. ದಾವಣಗೆರೆ ರಾಜಕಾರಣಕ್ಕೆ ಬಂದರೆ ಇಲ್ಲಿ ಸ್ಥಳೀಯ ನಾಯಕರ ಒಂದು ಮನಸ್ತಾಪ, ಒಂದು ಗುಂಪುಗಾರಿಕೆ ಅನ್ನೋದು ಈ ಚುನಾವಣೆಯಲ್ಲಿ ಒಂದು BJPಗೆ ಒಂದು ಹೊಡೆತ ಕೊಟ್ಟಿದೆ ಅಂತಲೇ ಸಹ ನಾವು ಹೇಳ್ಬೋದು. ಚುನಾವಣೆಯ ಟಿಕೆಟ್ ಘೋಷಣೆಯ ನಂತರ ಹೊನ್ನಾಳಿಯ ರೇಣುಕಾಚಾರ್ಯ ಅವರು ಮತ್ತು ಮಾಡಾಳ್ ಮಲ್ಲಿಕಾರ್ಜುನ್ ಅವರು ಮತ್ತು ಹರಪನಹಳ್ಳಿಯ ಕರುಣಾಕರ್ ರೆಡ್ಡಿ ಆಗಿರ್ಬೋದು ಮತ್ತು ಮಾಜಿ ಶಾಸಕರಾದಂಥ ಗುರುಸಿದ್ದನ್ ಗೌಡ್ರು ಆಗಿರ್ಬೋದು ಮತ್ತು ಮಾಯಕೊಂಡ ಕ್ಷೇತ್ರದ ಬಸವರಾಜ್ ನಾಯಕ್ ಅವರು, ಇವರ ಒಂದು ಈಗ ಏನು ಒಂದು ಟೀಮ್ ಇತ್ತು, ಇವರು ಅಸಮಾಧಾನ ಇತ್ತು. GM ಕುಟುಂಬಕ್ಕೆ ಏನು ಟಿಕೆಟನ್ನು ಕೊಡಬಾರ್ದು, ಕೊಟ್ಟರೆ ನಮಗೆ ತುಂಬ ವಿರೋಧ ಇದೆ, ಹೊಸ ನಾಯಕ ಮುಖಗಳಿಗೆ ಟಿಕೆಟನ್ನು ಕೊಡಿ ಅನ್ನೋದ್ರ ಮೂಲಕ ಒಂದು ಬಂಡಾಯವನ್ನೇ ಸಾರಿದರು. ಈ ಬಂಡಾಯ ಅನ್ನೋದು ದೊಡ್ಡ ಮಟ್ಟಕ್ಕೆ ಹೋದ ಕಾರಣ ಯಡಿಯೂರಪ್ಪನವರು ಸಹ ಒಂದು ಸ್ವಂತ ಅವರೇ ಬಂದು ದಾವಣಗೆರೆಯಲ್ಲಿ ಎಲ್ಲ ಭಿನ್ನಮತೀಯರನ್ನು ಕರೆಸಿ ಮಾತಾಡಿ ಒಂದು ಸಂಧಾನ ಮಾಡೋದ್ರ ಮೂಲಕ ಒಂದು ಒಗ್ಗಟ್ಟನ್ನು ಪ್ರದರ್ಶನ ಮಾಡಿ ಈ ಸಲ ಚುನಾವಣೆ ಗೆಲ್ಲಬೇಕು ಅನ್ನೋದನ್ನು ಸಹ ಒಂದು ಸಂಧಾನ ಮಾಡಿ ಇವತ್ತು ಚುನಾವಣಾ ಅಖಾಡಕ್ಕೆ ಧುಮುಕಿದ್ರು. ವಿಜಯೇಂದ್ರ ಮತ್ತು ಯಡಿಯೂರಪ್ಪನವರು ಒಂದು ಏನು ಒಳ ಒಪ್ಪಂದ ಮಾಡ್ಕೊಂಡಿದ್ದು ನಿಜಾನೇ ಅನ್ನೋದಾಗಿದ್ದರೆ ಈ ಭಿನ್ನಮತವನ್ನು ಯಾಕೆ ಶಮನ ಮಾಡ್ತಾಯಿದ್ರು, ಯಾಕೆ ಕರೆದು ಇವರನ್ನೆಲ್ಲ ಸಂಧಾನ ಮಾಡಬೇಕಾಗಿತ್ತು? ಇದನ್ನು ಯಾವುದನ್ನು ಸಹ ಅವರು ಮಾಡ್ತಿರಲಿಲ್ಲ. ಇಲ್ಲಿ ಏನಾರು ಆಗಲಿ ಒಟ್ಟು ಕಾಂಗ್ರೆಸ್ ಅಭ್ಯರ್ಥಿ ಗೆಲ್ಲಬೇಕು ಅನ್ನೋ ಒಂದು ಅವ್ರ ಇಂಟೆನ್ಷನ್ ಏನಾರು ಇದ್ದಿದ್ದರೆ ಇವತ್ತು ರೇಣುಕಸ್ವಾಮಿ ಅವರ ಟೀಮನ್ನು ಕರೆದು ಇವತ್ತು ಸಂಧಾನ ಮಾಡೋದ್ರ ಮೂಲಕ ಚುನಾವಣಾ ಅಖಾಡಕ್ಕೆ ಅವ್ರನ್ನೆಲ್ಲರನ್ನು ಒಗ್ಗಟ್ಟಾಗಿ ಕಳಿಸೋವಂಥ ಪ್ರಯತ್ನವನ್ನು ಅವ್ರು ಮಾಡ್ತಾ ಇರಲಿಲ್ಲ ಅಂತ ನಾವು ಗಮನಿಸಬೇಕಾದ ವಿಷಯ ವೀಕ್ಷಕರೇ. ರೇಣುಕಾಚಾರ್ಯ ಟೀಮ್ ಮತ್ತು ವಿಜಯೇಂದ್ರ, ಯಡಿಯೂರಪ್ಪ ಮತ್ತು ಇವರೇನು ಒಳ ಒಪ್ಪಂದ ಮಾಡ್ಕೊಂಡಿದ್ದಾರೆ ಅಂತ ಏನು ಆಪಾದನೆ ಮಾಡ್ತಿದ್ದಾರೆ B.P. ಹರೀಶ್ ಅವರು, ಅವರ ಕ್ಷೇತ್ರದಲ್ಲೇ ಸಹ ಇವತ್ತು ಕಾಂಗ್ರೆಸ್ಗೆ 4,000ಕ್ಕಿಂತ ಹೆಚ್ಚು ಮತಗಳನ್ನು ಕಾಂಗ್ರೆಸ್ಗೆ ಅಲ್ಲಿ ಲೀಡ್ ಕೊಟ್ಟಿದೆ. ಆದರೆ ಸ್ವಂತ ಕ್ಷೇತ್ರದವನ್ನೇ ಲೀಡ್ ಕೊಡ್ಸೋಕ್ಕಾಗದೇ ಇರತಕ್ಕಂಥ B.P. ಹರೀಶ್ ಅವರು ಹಾಲಿ MLA ಆಗಿರ್ತಕ್ಕಂಥ BJPಯ ಶಾಸಕರು, ಇವರೇ ಸಹ ಏನೋ ಒಂದು ಲೀಡನ್ನು ಕೊಡ್ಸೋಕ್ಕೆ ಆಗದೆ ಇರ್ತಕ್ಕಂಥವ್ರು ಇವತ್ತು ಅಕ್ಕಪಕ್ಕದ ತಾಲೂಕುಗಳ ಬಗ್ಗೆ ಆಪಾದನೆ ಮಾಡೋದ್ರ ಮೂಲಕ ನಮ್ಮ ಕ್ಷೇತ್ರ ಏನಾಗಿದೆ ಅನ್ನೋದು ಸ್ವಲ್ಪ ವಿಮರ್ಶೆಯನ್ನು ಮಾಡ್ಕೋಬೇಕಾಗ್ತದೆ. ಆದರೆ ಒಂದು ರಾಜ್ಯ ಅಧ್ಯಕ್ಷರು ಆಗಿರ್ತಕ್ಕಂಥ BJPಯ ವಿಜೇಂದ್ರ ಮೇಲೆ ಆರೋಪ ಮಾಡೋದು ಎಷ್ಟು ಸತ್ಯ ಅನ್ನೋದು ಸಹ ಈ ಒಂದು ಹರಿಹರ ತಾಲೂಕಿನ ಕಾಂಗ್ರೆಸ್ಗೆ ಲೀಡ್ ಕೊಟ್ಟಿರೋದ್ರ ಮುಖಾಂತರ ನಾವು ಯೋಚನೆ ಮಾಡಬೇಕಾಗ್ತದೆ.
ತನ್ನ ಕ್ಷೇತ್ರದಲ್ಲಿ ಸಹ ಕಾಂಗ್ರೆಸ್ಗೆ ಲೀಡ್ ಕೊಟ್ಟಿರೋದ್ರಿಂದ ತಮ್ಮ ಉಳುಕನ್ನು ಮುಚ್ಚಾಕೋದ್ರ ಮೂಲಕ ಇವತ್ತು ಅಕ್ಕಪಕ್ಕದ ತಾಲೂಕುಗಳು ಮತ್ತು ರಾಜ್ಯ ನಾಯಕರ ಮೇಲೆ ಒಂದು ಆಪಾದನೆ ಮಾಡ್ತಿರ್ತಕ್ಕಂಥ BP ಹರೀಶ್ ಅವರು ಸಹ ಈ ಥರ ಅಸಂಬದ್ಧ ಹೇಳಿಕೆ ಕೊಡೋದನ್ನು ನಿಲ್ಲಿಸಬೇಕು ಅಂತಂದು ಸಹ ಸ್ಥಳೀಯ ನಾಯಕರ ಬೆಂಬಲಿಗರು ಸಹ ಒಂದು BP ಹರೀಶ್ ಅವರಿಗೆ ಒಂದು ಎಚ್ಚರಿಕೆ ಮಾತುಗಳನ್ನು ಸಹ ಹೇಳಿದ್ದಾರೆ. ಆದರೆ ಇಲ್ಲಿ GM ಸಿದ್ದೇಶ್ವರ್ ಅವರ ಸೋಲಿಗೆ ಪ್ರಮುಖ ಕಾರಣ ಅಂತಂದರೆ ಕಾರ್ಯಕರ್ತರನ್ನು ಒಂದು ಏನು ಚೆನ್ನಾಗಿ ಮಾತಾಡಿಸಲ್ಲ ಅನ್ನೋದೊಂದು, ಮತ್ತು ಕೋಪ ಮಾಡ್ಕೊಂಡು ಮಾತಾಡ್ತಾರೆ ಅನ್ನೋದೊಂದು, ಮತ್ತು ಕ್ಷೇತ್ರದ ಸಮಸ್ಯೆ ಬಗ್ಗೆ ಹೇಳ್ಕೊಂಡ್ರೆ ನಿಮ್ಮದು ಒಂದು ಹಳ್ಳಿಯಲ್ಲ ನಮಗೆ ಸಾವಿರಾರು ಹಳ್ಳಿಗಳು ಅಂತ ಒಂದು ಗಂಭೀರ ಮಾತುಗಳನ್ನ ಆಡೋದ್ರ ಮೂಲಕ ಕಾರ್ಯಕರ್ತರ ಒಂದು ಅಸಮಾಧಾನಕ್ಕೆ ಸಹ ಇವರ ಒಂದು ಹೇಳಿಕೆಗಳು ಕಾರಣವಾಗಿದ್ದು. ವೀಕ್ಷಕರೇ, ನಮ್ಮ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗೋಣ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಎಲ್ರಿಗೂ ನಮಸ್ಕಾರ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ.